ಇದು ರಾಜ್ಯಸಭಾ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಉಪೇಂದ್ರ ರೆಡ್ಡಿ. 27ಕ್ಕೆ ಅವ್ರಿಗೆ ಎಷ್ಟು ವೋಟ್ ಬರ್ತದೆ, ನಮ್ಗೆ ಎಷ್ಟು ವೋಟ್ ಬರ್ತದೆ ಅಂತ ಉತ್ತರ ನಿಮ್ಗೆ ಸಿಗ್ತದೆ. ಗ್ಯಾರಂಟಿ ಯಾತ್ರೆ ಅಲ್ಲ, ಗ್ಯಾರಂಟಿ ಲೂಟಿ ಯಾತ್ರೆ, ಲೂಟಿ ಮಾಡ್ತಿದ್ದಾರೆ ಗ್ಯಾರಂಟಿ ಎರಡಿದು ಕುಮಾರಸ್ವಾಮಿ ಅವರು ಗ್ಯಾರಂಟಿ ಲೂಟಿ ಅಂತ ಹೇಳಿದಾರ. ಓಹೋ, ಬಿಡಿ, ಹಂಗಾರೆ ಜನ ಎಲ್ಲ ಸರಿಯಾಗಿ ಉತ್ತರ ಕೊಡ್ತಾರೆ ಬಿಡಿ. ಅದಕ್ಕೆ ಮಹದಾಯಿ ಯೋಜನೆಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ನಾವು ಈಗಾಗಲೇ ಇದ್ರ ಬಗ್ಗೆ ನಮಗೆ ಸಹಕಾರ ಕೊಡ್ತಾ ಇಲ್ಲ. ನಾನು ಟೆಂಡರ್ ಕೂಡ ಕರೆದಿದ್ದೀನಿ, ಟೆಂಡರ್ ಕೂಡ ಅಪ್ರೂವಲ್ ಕೂಡ ಆಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಹಿಂದೆ ನಮ್ಮ ಎಲೆಕ್ಷನ್ ಮುಂಚಿತವಾಗಿ BJP ವಿರೋಧಿ ಸಂಭ್ರಮ ಆಚರಣೆ ಮಾಡಿದ್ರು. ನೀವು ಆ ಸಂಭ್ರಮ ಆಚರಣೆಗೆ ಉತ್ತರವನ್ನು ಈ ಭಾಗದ ಎಲ್ಲ BJP ನಾಯಕರುಗಳಿಗೆ, ಸಂಸತ್ ಸದಸ್ಯರಿಗೆ ಕೇಳಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ರಾಜ್ಯಸಭಾ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಉಪೇಂದ್ರ ರೆಡ್ಡಿ. 27ಕ್ಕೆ ಅವ್ರಿಗೆ ಎಷ್ಟು ವೋಟ್ ಬರ್ತದೆ, ನಮ್ಗೆ ಎಷ್ಟು ವೋಟ್ ಬರ್ತದೆ ಅಂತ ಉತ್ತರ ನಿಮ್ಗೆ ಸಿಗ್ತದೆ. ಗ್ಯಾರಂಟಿ ಯಾತ್ರೆ ಅಲ್ಲ, ಗ್ಯಾರಂಟಿ ಲೂಟಿ ಯಾತ್ರೆ, ಲೂಟಿ ಮಾಡ್ತಿದ್ದಾರೆ ಗ್ಯಾರಂಟಿ ಎರಡಿದು ಕುಮಾರಸ್ವಾಮಿ ಅವರು ಗ್ಯಾರಂಟಿ ಲೂಟಿ ಅಂತ ಹೇಳಿದಾರ. ಓಹೋ, ಬಿಡಿ, ಹಂಗಾರೆ ಜನ ಎಲ್ಲ ಸರಿಯಾಗಿ ಉತ್ತರ ಕೊಡ್ತಾರೆ ಬಿಡಿ. ಅದಕ್ಕೆ ಮಹದಾಯಿ ಯೋಜನೆಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ನಾವು ಈಗಾಗಲೇ ಇದ್ರ ಬಗ್ಗೆ ನಮಗೆ ಸಹಕಾರ ಕೊಡ್ತಾ ಇಲ್ಲ. ನಾನು ಟೆಂಡರ್ ಕೂಡ ಕರೆದಿದ್ದೀನಿ, ಟೆಂಡರ್ ಕೂಡ ಅಪ್ರೂವಲ್ ಕೂಡ ಆಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಹಿಂದೆ ನಮ್ಮ ಎಲೆಕ್ಷನ್ ಮುಂಚಿತವಾಗಿ BJP ವಿರೋಧಿ ಸಂಭ್ರಮ ಆಚರಣೆ ಮಾಡಿದ್ರು. ನೀವು ಆ ಸಂಭ್ರಮ ಆಚರಣೆಗೆ ಉತ್ತರವನ್ನು ಈ ಭಾಗದ ಎಲ್ಲ BJP ನಾಯಕರುಗಳಿಗೆ, ಸಂಸತ್ ಸದಸ್ಯರಿಗೆ ಕೇಳಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.